ಶ್ರೀ ಯೋಗೀಶ್ ಶರ್ಮಾ ಬೆಳಪದವರು ಇವತ್ತು ಬಂದಿರ್ತಾರೆ. ಅವರ ಪರಿಚಯ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತೇನೆ. ನಮ್ಮ ಕರ್ನಾಟಕ ಸಮಾಜದ ಪ್ರಸಿದ್ಧ ವೈದಿಕ ಮನೆತನವಾದ ಬೆಳ್ಳಪ್ಪದವು ಮನೆತನದಲ್ಲಿ ಹುಟ್ಟಿದಂಥವರು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸದ ನಂತರ ಹಲ್ವಾ ತಾಂತ್ರಿಕ ವಿದ್ಯಾಲಯದಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸ ಮುಗಿಸಿಕೊಂಡು ತದನಂತರ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಂತ ಆಸಕ್ತಿ ಹೊಂದಿ ಪ್ರಸಿದ್ಧ ಕೇರಳದ ಸಂಗೀತ ವಿಶ್ವವಿದ್ಯಾಲಯವಾದ ಶ್ರೀ ಸ್ವಾತಿ ತಿರುನಾಳ್ ಮಹಾವಿದ್ಯಾಲಯದಲ್ಲಿ ತಮ್ಮ ಸಂಗೀತ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಪ್ರಸಿದ್ಧ ಮೃದಂಗ ವಿದ್ವಾಂಸರಾದ ದೇವಪುತ್ರ ನಾಯರ್ ಅವರುಗಳ ಶಿಷ್ಯರಾಗಿದ್ದುಕೊಂಡು ತಮ್ಮ ಪದವಿ ಅದೇ ರೀತಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡುತ್ತಾ ದೇಶದಾದ್ಯಂತ ಅವರು ಸಂಗೀತ ಕಾರ್ಯಕ್ರಮವನ್ನು ನೀಡುತ್ತಾ ಪ್ರಸಿದ್ಧಿ ಹೊಂದಿದ್ದಾರೆ. ಅದೇ ರೀತಿ ವಿದೇಶಗಳಲ್ಲಿ ಕೂಡ ಅವರ ಕಾರ್ಯಕ್ರಮಗಳು ನಡೆದಿವೆ. ಅದೇ ಹೇಳಿ ನಾವು ಸಂಧ್ಯಾ ವಂದನೆ ಅಂತ ಹೇಳಿದರೆ ಅದ್ಭುತ ಒಂದು ಪ್ರಕ್ರಿಯೆ. ಅದೊಂದು ಇನ್ನರ್ ಇಂಜಿನಿಯರಿಂಗಿನ ಹಾಗೆ. ಇನ್ನರ್ ಇಂಜಿನಿಯರಿಂಗ್ ನಮ್ಮ ಒಳಗೆ ಒಂದಷ್ಟು ತಾಂತ್ರಿಕವಾಗಿ ಅದು ಏನೋ ಇಲ್ಲ ಬದಲಾವಣೆಗಳನ್ನು ಪಾಸಿಟಿವ್ ಆಗಿ ಮಾಡ್ತದೆ. ನಮ್ಮ ರೋಗವನ್ನು ಹರಣ ಮಾಡಲಿಕ್ಕೆ ತುಂಬ ಒಳ್ಳೆಯ ಸಿದ್ಧೌಷಧ ಅದು. ನಮಗೆ ಶೀತ ಕೆಮ್ಮು ಅಲ್ಲದಿದ್ದರೆ ತಲೆನೋವು ಬಾರದಿದ್ದಂತೆ ಪ್ರೊಟೆಕ್ಟ್ ಮಾಡಲಿಕ್ಕಿರುವಂಥ ಒಂದು ವಿಷಯ. ಇದು ನಾನು ಯಾವುದೇ ಬುಕ್ಕಲ್ಲಿ ನೋಡಿ ಓದಿ ಹೇಳಿ ನಾನು ಹೇಳ್ತಾ ಇರೋದಲ್ಲ, ಅಥವಾ ಬೇರೆ ಇದಕ್ಕೆ ವ್ಯಾಖ್ಯಾನ ನಿಮಗೆ ಬೇರೆ ವಿದ್ವಾಂಸರು ಕೊಟ್ಟಿರಲೂಬಹುದು. ನಾನು ಹೇಳ್ತಾ ಇರೋದೇನು ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಬಂದ ವಿಚಾರಗಳನ್ನು ಮಾತ್ರ, ಒಂದು ಪುಸ್ತಕವನ್ನು ಕೂಡ ರೆಫರ್ ಮಾಡಿ ಹೇಳ್ತಾ ಇರೋದಲ್ಲ, ನನ್ನ ಮನಸ್ಸಿಗೆ ತೋರಿದ ವಿಷಯ. ಈ ಥರ ಮಾಡಿದರೆ ಅದು ಸಂಪ್ರದಾಯವಾಗಿ ನಾವು ಸ್ಪೀಡ್ ಮಾಡಿ ಹೀಗೆಲ್ಲ ಮಾಡಿದ್ರೆ ಆಗಲಿಕ್ಕಿಲ್ಲ. ಬಹಳ ಸಾವಕಾಶವಾಗಿ ತಗೊಂಡು ಅದನ್ನು ಹಾಗೆ ಬಿಟ್ಟರೆ ನಮ್ಮ ಈ ಏರಿಯಾದಲ್ಲಿರುವಂತಹ ರೋಗಕ್ಕೆ ಒಂದು ಶಮನ ಗ್ಯಾರಂಟಿ. ಅದರಿಂದಾಗಿ ನೀವು ಕೂತುಕೊಳ್ಳುವುದರ ಬಗ್ಗೆ ಈ ಥರ ಎಲ್ಲ ಕೂತ್ಕೊಂಡ್ರೆ ಸಾಧ್ಯವೇ ಇಲ್ಲ. ಈ ಥರ ಹೇಳಿದ ಕೂಡ ನೀವು ನೆಟ್ಟಗಾಗ್ತೀರಲ್ವಾ? ಯಾಕೆ ಮಾಸ್ಟರ್ ಹೇಳಿದ್ದಾರೆ ನೆಟ್ಟಾಗಿ ಕೂತ್ಕೊಳ್ಬೇಕು ಅಂತೇಳಿ. ಆದರೆ ನೆಟ್ಟಾಗಿ ಕೂತ್ಕೊಳ್ಳೋದು ಹೇಗೆ ಅಂತ ಮಾತ್ರ ನಮಗೆ ಹೇಳಿಕೊಳ್ಳಿಲ್ಲ. ಹೇಗೆ ನೆಟ್ಟಾಗಿ ಕೂತ್ಕೊಳ್ಳೋದು? ಇದೀಗ ಊಟಕ್ಕೆ ಕೂತ್ಕೊಂಡ ಹಾಗೆ ಆಗ್ತದೆ. ನೀವೀಗ ಕೂತಿದ್ದೀರಲ್ಲ, ಅಲ್ಲ ಇರಲಿ ತೊಂದರೆ ಇಲ್ಲ. ನಾನು ನಿಮ್ಮನ್ನು ಯಾರು ತಮಾಷೆ ಮಾಡಲಿಕ್ಕೋ ಇದಕ್ಕೆ ಹೇಳೋದಲ್ಲ. ನಿಮಗೆ ಗೊತ್ತಿಲ್ಲ ಇದ್ದ ವಿಚಾರ ನಿಮಗೆ ಹೇಳಿಕೊಳ್ಳಿ. ನಾವು ಹೇಗೆ ಕೂತಾಗ ನೆಟ್ಟಗೆ ಆಗೋದು? ಊಟಕ್ಕೆ ಕೂತ್ಕೊಂಡ ಹಾಗೆ ಕೂತು ನೆಟ್ಟಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಿಮ್ಮ ಕಾಲಿನ ಪಾದಗಳು ಮತ್ತು ಹಿಂದಿನ ಸೈಡ್ ಮಾತ್ರ ಭೂಮಿಗೆ ಟಚ್ ಆಗಿರ್ತದೆ. ಎಷ್ಟು ಹೊತ್ತು ಹೀಗೆ ಒಬ್ಬ ಮನುಷ್ಯನಿಂದ ಕೂತ್ಕೊಳ್ಳಿಕ್ಕೆ ಸಾಧ್ಯ? ಸ್ವಲ್ಪ ಹೊತ್ತು. ಆಮೇಲೆ ಅವನ ಕಾಲು ಬದಲಿಸ್ತಾನೆ ಅಲ್ವಾ? ಹೀಗೆ ಕೂತು ಪೊಚ್ಚುತ್ತದೆ ಮತ್ತು ಹೀಗೆ ಕೂತ್ಕೊಳ್ತೀರಿ. ಅದಕ್ಕೇನು ಮಾಡ್ಬೋದು ಅಂತ ಹೇಳಿದರೆ, ನಿಮ್ಮ ಎಡಕಾಲನ್ನು ಸ್ವಲ್ಪ ದೂರ ಕೂತ್ಕೊಳ್ಳಿ. ಒಬ್ಬರಿಗೆ ಗೊತ್ತಾಗಿ ಒಬ್ಬರು ಕೂತ್ಕೊಳ್ಳೇಬಾರ್ದು. ಅಂದರೆ ನಿಮ್ಮಲ್ಲಿ ಒಂದು ಚೈತನ್ಯ ಇರ್ತದೆ. ಆ ಚೈತನ್ಯ ಇನ್ನೊಬ್ಬರಿಗೆ ನೀವು ಕೊಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಚೈತನ್ಯ ನಿಮಗೆ. ಇನ್ನು ಸ್ವಲ್ಪ ದೂರ ಕೂತ್ಕೊಳ್ಳಿ. ಹೇಳ್ತೇನೆ ನೀವು ಕೂತ್ಕೊಳ್ಬೇಕಾದ ಹೇಗೆ. ಪ್ರಾಣಾಯಾಮ ಇನ್ನೊಂದು. ಪ್ರಾಣಾಯಾಮ ಗುರುಗಳಲ್ಲಿ ಕರೆಕ್ಟ್ ಕೇಳಿಕೊಳ್ಳಿ. ಅದು ಹಲವು ರೀತಿಯ ಪ್ರಾಣಾಯಾಮಗಳು ಉಂಟು. ನಮ್ಮ ಸಂಧ್ಯಾವಂದನೆಯಲ್ಲಿ ಒಂದು ಸಿಂಪಲ್ ಆಗಿರುವ ಪ್ರಾಣಾಯಾಮ ಆಗಿರಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ನಮಗೂ ಅದು ಹೇಗೆ ಮಾಡಬೇಕು ಅಂತ ನಮ್ಮ ಕಾಲದಲ್ಲಿ ಹೇಳಿಕೊಳ್ಳಿಲ್ಲ. ಒಂದು ಮೂಗನ್ನು ಮುಚ್ಚಿ ಇನ್ನೊಂದು ಮೂಗನ್ನು ಶ್ವಾಸ ತೆಗಿರಿ ಅಂತ ಮಾತ್ರ ಹೇಳ್ತಾರೆ. ಅದು ಬಹಳ ಮುಖ್ಯವಾದ ವಿಷಯ ಪ್ರಾಣಾಯಾಮ ಅಂತ ಹೇಳುವಂಥದ್ದು. ಅದನ್ನು ಹೇಗೆ ಮಾಡಬೇಕು ಅಂತೇಳಿ ನಿಮ್ಮ ಗುರುಗಳಲ್ಲಿ ಕೇಳಿ ಅದೇ ರೀತಿ ಮಾಡಬೇಕು. ಪ್ರಾಣಾಯಾಮವನ್ನು ಗಮನಿಸಬೇಕು. ಹೇಗೆ ಶ್ವಾಸ ಹೇಳಲಿಕ್ಕೆ ಹೇಳಬೇಕು, ಎಷ್ಟು ಸಲ ಏನೆಲ್ಲ ಮಾಡಬೇಕು ಅಂತ ಹೇಳುವಂಥದ್ದನ್ನು ಇದನ್ನೆಲ್ಲ ಕೇಳಿ ಗುರುಗಳ ಬಳಿಯಲ್ಲಿ ಸ್ವಲ್ಪ ಹೊತ್ತು ಕೂತು ನಾನು ಮಾಡ್ತಾ ಇರುವಂಥದ್ದು ಸರಿಯಾ, ಅವರಿಂದ ಅದು ಪರ್ಮಿಷನ್ ಸಿಕ್ಕಿದ ನಂತರ ಕರೆಕ್ಟಾಗಿ ಅದನ್ನು ಮಾಡಿಗೆಲ್ಲ. ಈಗ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಣ್ಣ ಏಜ್ನಲ್ಲಿ ಈ ಥರ ನಮಗೆ ಹೇಳಿಕೊಡ್ಲಿಕ್ಕೆ ಯಾರೂ ಇರಲಿಲ್ಲ. ಆದ ಕಾರಣ ಈಗ ನಮ್ಮ ಈ ದೇಶದ ನಮ್ಮ ಸಂಸ್ಕೃತಿ ಇರ್ಬೋದು ಅಥವಾ ಏನು ನಾವು ಮಾಡಬೇಕಾದ ಕಾರ್ಯಗಳು ಏನಿದೆಯೋ ಅದನ್ನೆಲ್ಲ ಬಹಳ ವಸ್ತುನಿಷ್ಠವಾಗಿ ಬಹಳ ಅರ್ಪಣಾ ಮನೋಭಾವದಿಂದ ಮಾಡಲಿಕ್ಕಿರುವಂಥ ಮನಸ್ಸು ಈಗ ನನಗೆ ಬಂದಿದೆ. ಅದು ಆ ಕಲಿಯದಿಂದ ಇರಲಿಕ್ಕೂ ಸಾಕು. ಕಲಿತರೆ ಕೆಲವೊಮ್ಮೆ ನಾವು ದುಡ್ಡಿನ ಹಿಂದೆ ಹೋಗುವಂಥ ಒಂದು ವಿಚಾರಗಳು ಕೂಡ ಬರ್ತದೆ. ದುಡ್ಡು ನಮ್ಮ ಹತ್ತಿರಕ್ಕೆ ಬರ್ತದೆ ನಾವು ಪ್ರಾಪರ್ ಆಗಿದ್ದರೆ, ಕರೆಕ್ಟಾಗಿ ಆಯ್ತು ಜಪ ಸಂಧ್ಯಾ ವಂದನೆ ಈ ವಿಚಾರಗಳನ್ನೆಲ್ಲ ಮಾಡಿಕೊಂಡು ನಾವಿದ್ದರೆ ದುಡ್ಡು ನಮ್ಮನ್ನು ಹುಡುಕೊಂಡು ಹೋಗ್ತದೆ. ನಾವು ದುಡ್ಡನ್ನು ಹುಡುಕೊಂಡು ಹೋಗಬೇಕಾದ ಅಗತ್ಯ. ಮುಂದಿನ ದಿನಗಳಲ್ಲಿ ನೀವು ಇಂಜಿನಿಯರ್ಸ್ അല്ലെങ്കിൽ ಡಾಕ್ಟರ್ಸ್ ಏನೇ ಆಗಿರಲಿ, ನೀವು ನಿಮ್ಮ ಪ್ರಭೆಯನ್ನು ನಿಮ್ಮನ್ನು ನೋಡೋ ಗೊತ್ತಾಗಬೇಕು. ನೀವು ಅದ್ಭುತವಾಗಿ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀರಿ ಅಂತ ಹೇಳುವಂಥದ್ದು ನಿಮ್ಮ ಮುಖದಲ್ಲಿ ಆ ಚೈತನ್ಯ ಬಂದೇ ಬರ್ತದೆ. ನಿಮ್ಮನ್ನು ನೋಡುವಾಗ ಗೊತ್ತಾಗ್ತದೆ ನಿಮ್ಮಲ್ಲಿ ಏನೋ ಸ್ಪೆಷಲ್
ವಿಚಾರಗಳಿದೆ. ನಿಮ್ಮ ಈ ಜಪ ತಪಾದಿಗಳಿಂದ ಅದು ನಿಮ್ಮ ಹತ್ತಿರಕ್ಕೆ ಬರ್ತದೆ. ಆ ಮೂಲಕ ಊರಿಗೆ, ನಮ್ಮ ಮನೆಗಳಲ್ಲಿ ಶಾಂತಿ ಇರಬೇಕು ಫಸ್ಟಾಗಿ, ಆಮೇಲೆ ನಮ್ಮ ಏನು ಸಮಾಜ, ಆಮೇಲೆ ಇಡೀ ದೇಶ. ಅಲ್ಲದೆ ಒಮ್ಮೆಲೆ ನಮಗೆ ದೇಶವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ ನಮ್ಮ ಹಿರಿಯರು ಸರಿಯಾದ ರೀತಿಯಲ್ಲಿ ನಮಗೆ ಜೀವನ ಮಾಡಲಿಕ್ಕಿರುವಂತಹ ಉಪಾಯಗಳು ಅಥವಾ ಕೆಲವು ವಿಚಾರಗಳನ್ನು ಅವರು ಮಾಡಿಟ್ಟಿದ್ದಾರೆ. ಅದರ ಸದುಪಯೋಗ ನಾವೆಲ್ಲ ಸರಿ ಮಾಡೋಣ. ಇದು ನಿಮ್ಮ ಮೂಲಕವೇ ಆಗಬೇಕು, ನಮ್ಮ ಹಾಗೆ ಪ್ರಾಯ ಆದವರಿಂದ ಆಗುವಂಥ ವಿಚಾರಗಳಲ್ಲ. ಈ ಯಾರೆಲ್ಲ ಇಲ್ಲಿಗೆ ಈಗ ತಮ್ಮ ಮಕ್ಕಳನ್ನು ಕಳಿಸಿದ್ದೀರೋ, ಈಗ ಅಂದರೆ ಒಂದು ಮನೆಯಲ್ಲಿ ಒಬ್ಬೊಬ್ಬ 2 ಮಗುವೇ ಇರುವುದು. ಪಾಪ ನಮ್ಮ ಮಕ್ಕಳಿಗೆ ಏನು ಕಷ್ಟ ಆಗ್ತದೋ ಅಂತ ಹೇಳಿ ತಿಳ್ಕೊಂಡು ಮನೆಯಿಂದ ಹೊರಗೆ ಬಿಡೋದ್ರಿಂದ ಪ್ಯಾರೆಂಟ್ಸ್ ತುಂಬ ಇರಬಹುದು. ಅಂದರೆ ನಿಜವಾಗಿ ಅದು ಎಲ್ಲರಿಗೂ ಆಗುವಂಥದ್ದು. ಮೊದಲು 5-6 ಜನ ಮಕ್ಕಳಿರುವಾಗ ಆ ಥರ ಯಾರಿಗೂ ಅನ್ನಿಸ್ತಿರಲಿಲ್ಲ. ಇಂಥ ಈ ಸಂದರ್ಭದಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಕಳಿಸಿಕೊಟ್ಟಂತಹ ಮಾತಾ ಪಿತೃರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಸಂದರ್ಭದಲ್ಲಿ ಅವರ ಆ ಒಳ್ಳೆಯ ಮನಸ್ಸಿನಿಂದ ಇಲ್ಲಿ ಇಷ್ಟು ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಸಾಧ್ಯವಾಗಿದೆ. ಮತ್ತು ಇದನ್ನು ನಡೆಸುವಂತಹ ಕಾರ್ಯಕರ್ತರು ಇಷ್ಟು ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಸಣ್ಣ ವಿಷಯ ಅಲ್ಲ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇದರ ಭಾರವಾಹಿಗಳಿಗೂ ನನ್ನ ಅನಂತಾನಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಮತ್ತು ಹಗಲು ರಾತ್ರಿ ಎನ್ನದೇ ಈ ಮಕ್ಕಳಿಗೆ ಬೇಕಾದಂಥ ವಿಚಾರಗಳನ್ನು ಮಾಡುವಂತಹ ಈ ಶ್ರೀಮಠದ ಎಲ್ಲ ಆಡಳಿತ ವರ್ಗದವರಿಗೂ ನನ್ನ ನಮನಗಳನ್ನು ತಿಳಿಸ್ತಾ ಒಂದು ಶ್ಲೋಕವನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ನೀವು ನನ್ನ ಜೊತೆಗೆ ಹಾಡಿ. ನಮಸ್ತೆ ಜಗದ್ಧಾತ್ರಿ ಸದ್ಬ್ರಹ್ಮರೂಪೇ ನಮಸ್ತೆ ಹರೋಪೇಂದ್ರ ಧಾತ್ರಾದಿವಂದ್ಯೇ ನಮಸ್ತೆ ಪ್ರಪನ್ನೇಷ್ಟ ದಾನೈಕದಕ್ಷೇ ನಮಸ್ತೆ ಮಹಾಲಕ್ಷ್ಮಿ ಭೋಲಾಪುರೇಶಿ ವಿಧಿಕೃತ್ತಿವಾಸ ಹರಿರ್ವಿಶ್ವಮೇತತ್ ಸೃಜತ್ಯತ್ತಿಕಾತೀತಿ ಯತ್ತತ್ ಪ್ರಸಿದ್ಧಂ ಕೃಪಾಲೋಕನಾದೇವ ते शक्तिरूपे नमस्ते महालक्ष्मी भोलापुरेशी नमस्ते महालक्ष्मी भोलापुरेशी नमस्ते महालक्ष्मी भोलापुरेशी